ಚರ್ಚೆಯನ್ನ ರಾಜಘಟ್ಟ ರವಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಗೊಂದಲ ಇದೆ ಸರ್, ಏನ್ ನಾಳೆ ಬಂದ್ ನಡೆಯತ್ತಾ ನಡೆಯಲ್ವಾ, ನಡೆಯತ್ತೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ನಡೆಸ್ತಿದ್ದಾರೆ, ನಡೆಯೋಲ್ಲ ಅಂತ ಹೇಳ್ತಿರೋ ಕನ್ನಡ ಪರ ಸಂಘಟನೆಗಳು ಯಾಕೆ ಮಾಡಬಾರ್ದು ಬಂದ್ ಅಂತ ಹೇಳ್ತಿದ್ದಾರೆ, ತುಂಬಾ ಕನ್ಫ್ಯೂಷನ್ ಇದೆ ಸರ್. ಸೊ ನಿಮ್ಮ ಅನಿಸಿಕೆ ಅಥವಾ ಏನ್ ನಿರ್ಧಾರ ಆಗಿದೆ ಅದನ್ನ ತಿಳಿಸಬಹುದಾ ಅಂತ. ಖಂಡಿತ. ಮೊದಲನೇದಾಗಿ ಬಂದ್ ನಡೀತಾ ನಡೆಯಲ್ಲ ಹೇಳೋದು ನಮ್ಮ ಕೆಲಸ ಅಲ್ಲ. ಯಾಕಂದ್ರೆ ನಾವು ಬಂದ್ನಿಂದ ಹಿಂದೆ ಸರಿದಿದ್ದೀವಿ ಅಷ್ಟೇ. ಏನೋ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ನಾವು ಬಂದ್ಗೆ ಬೆಂಬಲ ಘೋಷಿಸ್ತಾ ಇಲ್ಲ ಅಷ್ಟೇ. ಯಾಕಪ್ಪ ಅಂತಂದರೆ ನಾವು ಬಂಧನ ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರೇ ಬಂಧನ ಘೋಷಣೆ ಮಾಡಿದಂಥದ್ದು. ಆದರೆ ಅವತ್ತಿನ ಪರಿಸ್ಥಿತಿ ಭಾಳ ಸಮಸ್ಯೆ ಇತ್ತು. ಎಲ್ಲಿನೋ ಪರಿಣಾಮವಾಗಿ ಮಳೆ ಸದ್ಯಕ್ಕೆ ಬರೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ಜಲಾಶಯದಲ್ಲಿ ನೀರಿನ ಮಟ್ಟ ತುಂಬ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ನೀರನ್ನು ಪ್ರತಿನಿತ್ಯ 4,500 ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡೋದ್ರಿಂದ ನಮ್ಮ ರೈತರ ಮೇಲೆ ದುಷ್ಪರಿಣಾಮ ಆಗ್ತದೆ, ಕೃಷಿ ಮೇಲೆ ದುಷ್ಪರಿಣಾಮ ಆಗ್ತದೆ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತದೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಬಂದನ್ನು ಕರೆ ಕೊಟ್ಟಿದ್ದು ಸತ್ಯ. ಆದರೆ ಸುದೈವವಶಾತ್ ವರುಣನ ಕೃಪೆಯಿಂದ ಸಾಕಷ್ಟು ನೀರು ನಮಗೆ ಬಂತು. ಅಂದರೆ ನಾವು ತಡೆ ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ನೀರು ಆಗಿ ಕಬಿನಿ ಹಾರಂಗಿಯಿಂದೆಲ್ಲ ತುಂಬಿ ಅದ್ರ ಪಾಡಿಗೆ ಅದು ಸ್ವಾಭಾವಿಕವಾಗಿ ತಮಿಳ್ನಾಡನ್ನ ಸೇರ್ತು. ಹಾಗಾಗಿ ನಾವು ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಬಂದನ್ನ ಬೇಡ, ಯಾಕಂದರೆ ಬರಗಾಲದಿಂದ ತತ್ತರಿಸಿರುವಂಥ ಜನ ಈಗ ನಮ್ಮ ರೈತರಿಗೆಲ್ಲ ತೊಂದರೆ ಆಗ್ಬೋದು. ಯಾಕೆ ನಾವು ಅವಾಗ ಮಾಡಿದ್ರೂ ತೊಂದರೆ ಆಗುತ್ತೆ. ಬಟ್ ಈಗ ಸ್ವಲ್ಪ ಸನ್ನಿವೇಶ ನಮ್ಮ ಪರವಾಗಿ ಬಂತು, ಏನು ಪ್ರಕೃತಿ ನಮಗೆ ಸ್ವಲ್ಪ ಸಹಕರಿಸ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸದ್ಯಕ್ಕೆ ಬಂದನ್ನು ಹೋರಾಟವನ್ನು ನಿಲ್ಲಿಸಿಲ್ಲ. ನಾವು ಹೋರಾಟವನ್ನು ಜೀವಂತವಾಗಿ ಹಾಗೆ ಇಟ್ಟಿರ್ತೀವಿ. ಈ ಸಮಸ್ಯೆ ಮುಗಿಯೋವರೆಗೂ ಅದು ನಾವು ಜೀವಂತವಾಗಿ ಇಟ್ಟಿರ್ತೀವಿ. ಆಯ್ತು ಸರ್, ನಿಮ್ಮದೇ ಹೇಳಿಕೆಯಿಂದ 3 ಚಿಕ್ಕ ಉಪ ಪ್ರಶ್ನೆಗಳು ಚಿಕ್ಕದಾಗೆ ಉತ್ತರ ಕೊಡಿ ಸರ್. ನೀವು ಮೊದಲನೇದಾಗಿ ಹೇಳಿದ್ರಿ ಪ್ರವೀಣ್ ಶೆಟ್ಟಿ ಬಣದ ಕನ್ನಡ ಪರ. ನಾನು ಯಾವುದೇ ಒಂದು ಸಂಘಟನೆಯನ್ನು ಗುರಿಯಾಗಿಸ್ಕೊಂಡು ಈ ಪ್ರಶ್ನೆ ಕೇಳ್ತಿಲ್ಲ, ಮೊದಲೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇರಲಿ ಸರ್. ಈಗ ಹೋರಾಟ ಮಾಡ್ತಾ ಇರೋದು ಕನ್ನಡಿಗರ ಕುಡಿಯುವ ನೀರು ಹಾಗೆ ಕೃಷಿಕರಿಗೆ ಬೇಕಾದ ನೀರಿನ ಹಕ್ಕಿಗಾಗಿ ಅಂತಂದ ಮೇಲೆ ನಾವು ಆ ಬಣ, ನಾವು ಈ ಬಣ, ನಮ್ ವಾದ ಇದು, ನಮ್ ವಾದ ಇದಲ್ಲ, ಇಂಥ ಒಡಕು, ಇಂಥ ಒಗ್ಗಟ್ಟಿನ ಕೊರತೆ ನಿಮಗೆ ಸರಿ ಅನಿಸ್ತಾ ಇದೆಯಾ ಸರ್? ಒಗ್ಗಟ್ಟಿನಿಂದ ಆಗುವ ಹೋರಾಟಗಳಿಗೇನೆ ಸರ್ಕಾರಗಳು ಪಕ್ಷಾತೀತವಾಗಿ ಬೆಲೆ ಕೊಡೋದು ಎಷ್ಟರ ಮಟ್ಟಿಗಿದೆ ಅಂತ ನಾವು ಗಮನಿಸಿದ್ದೀವಿ. ಹಿಂಗಿದ್ದಾಗಲೂ ಕೂಡ ಬಣಗಳು ಬೇಕಾ ಅನ್ನೋದು. ಎರಡನೇ ನೀವಂದ್ರಿ ಆಗ 3,500 ಕೇಳಿದ್ರು, ಅದಾದ್ಮೇಲೆ ಮಳೆ ಬಂತು, ಸ್ವಲ್ಪ ಪರಿಸ್ಥಿತಿ ಸುಧಾರಿತು ಸರ್. ಇವಾಗ ಕೇಳಿರೋದು 12,000 ಕ್ಯೂಸೆಕ್ ಸರ್. ಇದರ ಗಂಭೀರತೆ ಏನು, ಮುಂದಿನ ದಿನಗಳಲ್ಲಿ ಇದರಿಂದ ರಾಜ್ಯಕ್ಕಾಗೋ ಪರಿಣಾಮ ಏನು, ಇದ್ರ ಬಗ್ಗೆ ಕನ್ನಡ ಪರ ಸಂಘಟನೆಗಳಿಗೆ ಅರ್ಥ ಆಗಿಲ್ವಾ ಅಥವಾ ಅರ್ಥ ಆದ್ರೂ ಕೂಡ ಹೋರಾಟದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿದ್ಯಾ ಅಂತ? ಮೂರನೇ ನಾನು ಕೇಳ್ತೀನಿ, ಎರಡೇ ನಾನು ಕೇಳಿರೋದಿನ. ನಾನು ಮೊದಲನೇದಾಗೆ ಹೇಳಿದೆ, ನಮಗೆ ಹೋರಾಟವನ್ನ ನಿಲ್ಸಿಲ್ಲ. ನಾವು ಹೋರಾಟ ಜೀವಂತವಾಗಿ ಇಡುತ್ತೆ, ಹೋರಾಟ ಇರುತ್ತೆ. ಮತ್ತೆ ಅಂದ್ರೆ ಹೋರಾಟ ಅಂದ್ರೆ ಹೆಂಗೆ ಅಂತ ಈಗ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಈ ನೀರನ್ನು ಬಿಡುಗಡೆ ಮಾಡಲ್ಲ, ನಾವು ರೈತರ ಹಿತವನ್ನು ಕಾಪಾಡ್ತೀವಿ, ಕನ್ನಡಿಗರ ಹಿತವನ್ನು ಕಾಪಾಡ್ತೀವಿ ಅಂತ ಒಂದು ಮಾತನ್ನು ಅದು ಪಕ್ಷದಿಂದನೂ ಹೇಳಿದ್ದಾರೆ, ಈಗೂ ಕೂಡ ಬಲವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ನಮಗೆ ಈ ಸದ್ಯಕ್ಕೆ ಉಸಿರಾಡೋಷ್ಟು ಅವಕಾಶ ಸಿಕ್ಕಿದೆ. ಹೌದು, ಯಾಕಂದ್ರೆ ಮೊನ್ನೆ 4,500 ಕ್ಯೂಸೆಕ್ಸ್ ಬಿಡುವಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆ ಆಗಿ ಹೋಗಿತ್ತು. ಈಗ 109 ಅಡಿ ಬಂದಿದೆ. ಸರಿ ಸುಮಾರು 30 TMC ನೀರು KRSL ಶೇಖರಣೆ ಆಗಿದೆ. ಅದಕ್ಕೆ ಮುಂಚೆ ಕಬಿನಿ ಹಾರಂಗಿಯಲ್ಲಿ ಕೂಡ ನಮಗೆ ನೀರಿನ ಮಟ್ಟ ಚೆನ್ನಾಗಿದೆ, ತುಂಬಿದೆ. ಹಾಗಾಗಿ ನಾವು ಅದನ್ನ ಹೇಳ್ತಾ ಇದೀವಿ. ನೀವು ಹೇಳಿದಂಗೆ ಒಡಕು ಅನ್ನೋಂಥದ್ದಕ್ಕಿನ್ನ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಸಹಜನೇ. ಅಳಿಯಲ್ಲ ಮಗಳ ಗಂಡ ಅಂತ. ಎನಿವೆ ನೀವಂದ್ರಿ ಉಸಿರಾಡೋ ಪರಿಸ್ಥಿತಿ ಇದೆ ಅಂತ ಹೇಳಿ, ರೈತರು ಇದ್ದಾರೆ, ನೀರಾವರಿ ತಜ್ಞರು ಇದ್ದಾರೆ. ನನ್ನ ಸ್ಟ್ರೇಟ್ ಪ್ರಶ್ನೆ ರಾಜಾರಾವ್ ಸರ್,